ಅದಕ್ಕಿಂತ ದೊಡ್ಡ ವೆಹಿಕಲ್ಸ್ ಇದ್ದರು ಅದರಲ್ಲಿ ಸಾಗಿಸ್ತಾರೆ. ಸಾಗಿಸಿ ಆದ್ಮೇಲೆ ಏನ್ ಮಾಡ್ತಾರೆ, ಮನೆ ಕಣಜಗಳನ್ನ ಮಾಡಿರ್ತಾರೆ. ಕಣಜ ಅಂತ ಕರೀತಾರೆ. ಭೂಮಿ ಆಳಕ್ಕೆ ತೆಗೆದು ಮೇಲೆ ರ್ಯಾಪರ್ ಹಾಕ್ತಾರೆ, ಇಲ್ಲ ಅಂದ್ರೆ ಅಲ್ಲಿಗೆ ಮಾಡಿ ಅದ್ರ ಮೇಲೆ ಏರಿಸ್ತಾರೆ. ಅಲ್ಲಿ ಏರಿಸಾದ್ಮೇಲೆ ರೈತರಿಗೆ ಇದಾದ್ಮೇಲೆ ಏನಪ್ಪಾ ಅಂದ್ರೆ ರೆಸ್ಟ್ ತಗೊಳ್ತಾನೆ. ಯಾಕೆ ಹೇಳಿ ಕೇಳಿಸ್ಕೊಂದಿಲ್ಲ ಯಾರು? ಸುಮಾರು ಯಾವಾಗ ಮೇಘ ಸ್ಟಾರ್ಟ್ ಆಗುತ್ತೆ, ಮುಂಗಾರು ಮಳೆ ಯಾವಾಗ ಮೇಘ ಸ್ಟಾರ್ಟ್ ಆಗುತ್ತೆ, ಮೊದಲನೇ ಮಳೆಗೆ ಅವರು ಹೊಲದಲ್ಲಿ ಕಾಲಿಟ್ಟು ಉಳಿ ಬರ್ತಾರೆ. ಇದರಲ್ಲಿ ನೇಗಿಲು ನೋಡಿದಿರಲ್ಲ, ಏನದು ನೇಗಿಲು ಅಂತ ಕರೀತಾರದು. ಏನಕ್ಕೆ ಬಳಸ್ತಾರೆ? ಹೊಲವನ್ನ ಉಳುಮೆ ಮಾಡಕ್ಕೆ. ಅದಕ್ಕೆ ಎತ್ತು ಕಟ್ತಾರೆ, 2 ಸೆಂಟ್ರಲ್ ಆಗಿರುತ್ತೆ. ಈಗೆಲ್ಲ ಟ್ರ್ಯಾಕ್ಟರ್ಗಳು ಮಿಷನ್ ಬಂದಿದೆ. ಆದ್ರೆ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ತಂದೆ ತಾಯಿ, ನಾನು ಕೂಡ ವ್ಯವಸಾಯ ಕುಟುಂಬದಲ್ಲಿ ಹುಟ್ಟಿರೋಳೆ, ನನಗೆ ತುಂಬಾ ಅನುಭವ ಇದೆ, ಇದೆಲ್ಲ ನೋಡಿದೀನಿ. ನಾವು ಈ ತರ ಹೊಲ ಉಳ್ಬೇಕಾದ್ರೆ ಅವ್ರಿಗೆಲ್ಲ ಬುದ್ಧಿ ತಗೊಂಡೋಗ್ತಿದ್ವಿ ತಿಂಡಿಗಳನ್ನ, ಆಯ್ತಾ? ಹಾಗಾಗಿ ಮೇಯಿಂದ ಸ್ಟಾರ್ಟ್ ಆಗಿ ಅವ್ರ ಕೆಲಸ ಮುಗಿಯೋದು ಈ ಫೆಬ್ರವರಿ ಏನು ರಾಶಿಯನ್ನ ಮನೆಗೆ ತಗೊಂಡೋಗ್ತಾರೋ ಅಲ್ಲಿವರೆಗೂ. ಅದಾದ್ಮೇಲೆ 2 ತಿಂಗಳು ರೈತರಿಗೆ ಏನು ವಿರಾಮ. ಯಾಕೆ ವಿರಾಮ? ಬೆಳೆದಿದ್ದೀವಿ ಅಂತ ವಿರಾಮ ಅಲ್ಲ. ನೆಕ್ಸ್ಟ್ ಮುಂಗಾರು ಸ್ಟಾರ್ಟ್ ಆಗೋದು ಯಾವಾಗ? ಮೇ ತಿಂಗಳಲ್ಲಿ. ಹಾಗಾಗಿ ಅಲ್ಲಿವರೆಗೂ ರೈತರು ಪ್ರಾಣಿಗಳಿಗೂ ಕೂಡ ವಿರಾಮ ಕೊಟ್ಟಿರ್ತಾರೆ. ಮೀನ್ಸ್ ಏನು ದುಡಿಮೆ ಮಾಡಿಸಲ್ಲ, ಮತ್ತೆ ರೈತರು ಕೂಡ ರೆಸ್ಟ್ ತಗೊಳ್ತಾರೆ. ಇದು ರೈತನ ಒಂದು ಜೀವನ. ಹಾಗೆ ಅಲ್ಲಿಂದ ಮತ್ತೆ ನಿರಂತರವಾಗಿ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾನೆ ರೈತ. ಅರ್ಥ ಆಯ್ತಾ? ಎಷ್ಟೆಲ್ಲ ರೈತರ ಮಕ್ಕಳಿದ್ದೀರಾ ಇಲ್ಲಿ? ವೆರಿ ಗುಡ್. ನೋಡಿ, ನಿಮ್ಮ ಮನೇಲಿ ಎಲ್ಲ ಗೊತ್ತಿರುತ್ತಲ್ವ ನಿಮ್ಗೆ. ಅದಕ್ಕೆ ನಾವುಗಳನ್ನ ಗೋವುಗಳನ್ನ ರಕ್ಷಿಸೋಣ. ನಮ್ಮ ಕೈಲಾದಷ್ಟು ನೀವು ಪ್ರಾಣಿಗಳು ಬಡಿಯೋದು ಅದೆಲ್ಲ ಏನು ಮಾಡಬಾರ್ದು. ಆದಷ್ಟು ಇಂಥ ಉತ್ತಮ ಈ ಹಿನ್ನೆಲೆನೆಲ್ಲ ತಿಳ್ಕೊಂಡು ನಾವು ಇದನ್ನ ಅರ್ಥಗರ್ಭಿತವಾಗಿ ಆಚರಣೆ ಮಾಡಲಿಕ್ಕೆ ಒಂದು ಸದವಕಾಶವನ್ನ ಕಲ್ಪಿಸಿಕೊಟ್ಟಂತಹ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾದಂತಹ ಶ್ರೀ ದಾಸಪ್ಪ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕ ಧನ್ಯವಾದಗಳು. ಇದನ್ನ ಇಡೀ ತುಂಬಾ ಅನೇಕ ರಾಜ್ಯಗಳಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರಿನಿಂದ ಆಚರಣೆ ಮಾಡ್ತಾರೆ. ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ. ಆಂಧ್ರ ಪ್ರದೇಶದಲ್ಲಿ ಭೋಗಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಮೇಡಮ್ ಹೇಳಿದ್ರು ಹೊಲಗಳಲ್ಲಿ ಹುಗ್ಗಿ ಮಾಡಿ, ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಹೊಲಗಳಲ್ಲಿ ಕಿಚಡಿಯನ್ನ ಮಾಡ್ತಾರೆ. ಹುಗ್ಗಿಯ ಇನ್ನೊಂದು ಪದ ಕಿಚಡಿ. ಬದನೆಕಾಯಿ ಬಜ್ಜಿ ಮತ್ತೆ ರೊಟ್ಟಿ ಮತ್ತೆ ಕೆಲವೊಂದು ಪೌಡರ್ ತರ ಕೆಲವು ತಿನಿಸುಗಳನ್ನ ಮಾಡ್ತಾರೆ. ಮತ್ತೆ ತಮಿಳುನಾಡಲ್ಲಿ ಪೊಂಗಲನ್ನ ಮಾಡೋದ್ರ ಮೂಲಕ ಹೊಲಗಳಲ್ಲೇ ಹೋಗಿ ಅಡುಗೆಯನ್ನ ಮಾಡಿ ಒಂದು ಊಟವನ್ನ ಸವಿಯುತ್ತಾ ಎಲ್ಲರೂ ಕೂಡ ಈ ರೀತಿ ಸಂಭ್ರಮವನ್ನ ಆಚರಣೆ ಮಾಡುವಂತ ಹಿನ್ನೆಲೆ ಈ ಹಬ್ಬಕ್ಕೆ ಇದೆ. ಹಾಗಾಗಿ ಎಲ್ಲ ಕಡೆ ತುಂಬಾ ಸಂಭ್ರಮದಿಂದ ಸಡಗರದಿಂದ ಈ ವರ್ಷನೂ ಕೂಡ ಪ್ರತಿ ವರ್ಷದಂತೆ ಹಬ್ಬ ಆಚರಣೆಯಾಗಿದೆ. ಅದೇ ರೀತಿ ನಮ್ಮ ಶಾಲೆಯಲ್ಲೂ ಕೂಡ ತುಂಬಾ ಉತ್ತಮವಾಗಿ ಅರ್ಥಗರ್ಭಿತವಾಗಿ ಒಂದು ಹಬ್ಬದ ಆಚರಣೆ ಆಗಿದೆ. ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ, ಎಲ್ಲ ಮಕ್ಕಳಿಗೂ ಹಾಗೂ ಕ್ಲಾಸ್ ಟೀಚರ್ಗೂ, ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ಕೂಡ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಕೂಡ ಪೂರ್ವಕ ಧನ್ಯವಾದಗಳು.